ವೀಕ್ಷಕ ನಮಸ್ಕಾರ. ಇವತ್ತು ಮೈಸೂರು ಮತ್ತು ಮೈಸೂರು ಜಿಲ್ಲೆಯಾದ್ಯಂತ ಇರುವಂಥ KSRT ಡಿಪಾರ್ಟ್ಮೆಂಟ್ಗಳಲ್ಲಿ ಏನಾಗಿದೆ ಅಂದರೆ ಎಲ್ಲ ಜಿಲ್ಲೆಯ ತಾಲೂಕುಗಳು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ ಅತಿ ಹೆಚ್ಚು ರಶ್ ಇರುವಂಥದ್ದು, ಹಾಗೆಯೇ ಫ್ರೀ ಬಸ್ಸು ಬಿಟ್ಟಿರುವಂಥದ್ದು. ಹಾಗೆಯೇ ಇಲ್ಲಿ ಒಂದು ಗಮನಿಸಬೇಕು, ಮೈಸೂರು ಡಿಸ್ಟಿಕ್ಕಿಂದ ಓಡುವಂಥ ಪ್ರತಿಯೊಂದು ಬಸ್ಗಳನ್ನ ಒಂದು ಏನೋ ಇವತ್ತು ಇನ್ಸ್ಪೆಕ್ಟರ್ಗಳಿದ್ದಾರೆ, ಅಂದರೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು. ನಾನು ಎಲ್ಲೂ ಕೂಡ ನೋಡಿಲ್ಲ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಬಂದು ಒಂದು ಪಾಸ್ ಚೆಕ್ ಮಾಡೋದಾಗ್ಬೋದು, ಅಥವಾ ಟಿಕೆಟ್ ಚೆಕ್ ಮಾಡೋದಾಗ್ಬೋದು, ಅಥವಾ ಫ್ರೀ ಕೊಟ್ಟುವಂಥ ಟಿಕೆಟ್ಗಳನ್ನ ಚೆಕ್ ಮಾಡೋದಾಗಿರ್ಬೋದು, ಎಲ್ಲೂ ಕೂಡ ನಾನು ನೋಡಿಲ್ಲ ಇವತ್ತವರೆಗೂ. ಹಾಗೆಯೇ ನಾನು ಕೂಡ ಪ್ರತಿನಿತ್ಯ ಓಡಾಡ್ತೀನಿ ಬಸ್ಸಲ್ಲಿ. ಒಂದು ಕಡೆಯೂ ಕೂಡ ಎಲ್ಲರೂ ಬಂದು ಚೆಕಿಂಗ್ ಮಾಡಲ್ಲ, ಅಥವಾ ಪಾಸ್ ಇದೆಯಾ, ಅಥವಾ ಟಿಕೆಟ್ ತೊಗೊಂಡಿದ್ದಾರಾ, ಅಥವಾ ಫ್ರೀ ಬಸ್ ಏನು ಇವತ್ತು ಫ್ರೀ ಬಸ್ ಮಾಡಿದರೆ ಆ ಒಂದು ಬಸ್ಸು ಟಿಕೆಟ್ ಕೂಡ ಯಾರೂ ಚೆಕ್ ಮಾಡಲ್ಲ. ಹಿಂದೆ ಕೂಡ ಚೆಕ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಒಂದು ವಿಚಾರ ಅನ್ಕೊಬೋದು, ಚೆಕಿಂಗ್ ಇನ್ಸ್ಪೆಕ್ಟ್ರುಗಳು ಏನು ಇಡೀ ರಾಜ್ಯದಲ್ಲಿ KSRTC ಬಸ್ನಲ್ಲಿರುವಂಥದ್ದು ಕಮ್ಮಿ ಇದ್ದಾರಾ ಆಫೀಸರ್ಸು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಎಲ್ಲೂ ಕೂಡ ಚೆಕ್ ಮಾಡಲ್ಲ. ಉದಾಹರಣೆಗೆ ಮಳವಳ್ಳಿ, ಬನ್ನೂರು, ಮೈಸೂರು ರೂಟು ಅತಿ ಹೆಚ್ಚು ಕಲೆಕ್ಷನ್ ಆಗುವಂಥ ರೂಟು, ಆದರೆ ಎಲ್ಲೂ ಕೂಡ ಅವರು ಯಾರು ಕೂಡ ಬಂದು ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಕೂಡ ಚೆಕ್ ಮಾಡಲ್ಲ. ಹಾಗಾಗಿ ಏನಾಗಿದೆ, ಕೆಲವ್ರಿಗೆ ಏನಾಗಿದೆ ಅಂತಂದರೆ ಕೆಲವು ಟಿಕೆಟೇ ತಗೊಳ್ಳಲ್ಲ. ಉದಾಹರಣೆಗೆ ಜೆಂಟ್ಸು ಇನ್ ಕೇಸು ಫ್ರೀ ಟಿಕೆಟ್ ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ ಕೆಲವು ಕಂಡಕ್ಟ್ರುಗಳು. ಅದೆಲ್ಲ ತಾವು ಚೆಕ್ ಮಾಡಬೇಕು. ಏನು ಇವತ್ತು ಚೆಕಿಂಗ್ ಇನ್ಸ್ಪೆಕ್ಟ್ರು ಹಾಗೆಯೇ ಸಂಬಂಧಪಟ್ಟಂತೆ ವಿಜಯಕುಮಾರ್ ಇದ್ದೀರೋ ನೀವು. ನಾನು ಕೆಲವೊಂದು ಸಾರಿ ಒಂದು ಸಾರಿ ಮಾತ್ರ ನಿಮ್ಮನ್ನು ನೋಡಿದೆ ಅಷ್ಟೇ. ವಿಜಯಕುಮಾರ್ ಅವರೇ, ಬನ್ನೂರು ಬಸ್ ಸ್ಟ್ಯಾಂಡಲ್ಲಿ ತಾವು ಇದ್ದಿರಿ, ಆಗ ತಮ್ಮನ್ನು ಕೂಡ ನಾನು ಮಾತಾಡಿಸಿದೆ. ಹಾಗಾಗಿ ಚೆಕಿಂಗ್ ಇನ್ಸ್ಪೆಕ್ಟ್ರುಗಳು KSRT ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾರೆ. ನಾನು ನೋಡಿದಂಗೆ ತುಂಬಾ ಕಮ್ಮಿ ಚೆಕಿಂಗ್ ಇನ್ಸ್ಪೆಕ್ಟ್ರುಗಳನ್ನ ನೋಡಿರೋದಂಥದ್ದು. ಹಾಗಾಗಿ ಏನು ಇಲ್ಲಿ ವ್ಯವಸ್ಥೆ ಏನಾಗಿರುತ್ತೆ ಅಂತಂದರೆ, ಯಾಕೆ ಚೆಕಿಂಗ್ ಇನ್ಸ್ಪೆಕ್ಟ್ರ್ ಬಂದರೆ ಏನು ಅನುಕೂಲ ಅಂತಂದರೆ, ಈಗ ಉದಾಹರಣೆಗೆ ಏನು ಮಹಿಳೆಯರಿಗೆ ಏನು ಫ್ರೀ ಬಸ್ಸು ಟಿಕೆಟ್ ಕೊಡ್ತಾ ಇದ್ದಾರೆ, ಇನ್ ಕೇಸು ಅದನ್ನು ಅದೇ ಬಸ್ ಟಿಕೆಟ್ನ ಎಷ್ಟೋ ಜೆಂಟ್ಸು ಕೂಡ ಆಗ್ಬೋದು, ಕೊಡೋ ಥರ ಆಗಿರ್ಬೋದು. ಜೊತೆಗೆ ಇನ್ನೊಂದೇನು ಅಂತಂದರೆ, ಇಲ್ಲಿ ಬಸ್ನಲ್ಲಿ ಏನು ಸಮಸ್ಯೆ ಇದೆ ಅಂತ ಕೂಡ ತಮಗೆ ಗೊತ್ತಾಗುತ್ತೆ. ಅದೇಂದರೆ ಕೆಲವರು ಬಸ್ ಪಾಸ್ ಇಲ್ತಾನಂಥ ಮಕ್ಕಳುಗಳು ಮತ್ತು ಫ್ರೀ ಟಿಕೆಟ್ ತೊಗೊಂಡ್ರಂಥದ್ದು ಕೂಡ ಹೇಳ್ಬೋದು. ಒಟ್ಟಾರೆಗೆ ಏನು ಅಂದರೆ, ಬಸ್ ಟಿಕೆಟ್ನ ಚೆಕ್ ಮಾಡೋಕ್ಕೆ ಯಾವ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಬರ್ತಾಯಿಲ್ಲ KSRT ಬಸ್ಗಳಲ್ಲಿ. ಇಡೀ ರಾಜ್ಯದಲ್ಲಿ ಇದೊಂದು ಸಮಸ್ಯೆ. ಎಂಪ್ಲಾಯಿಗಳೇನೋ ಕಮ್ಮಿ ಇದ್ದಾರೆ KSRT ಡಿಪಾರ್ಟ್ಮೆಂಟಲ್ಲಿ ಅನ್ನೋದಕ್ಕೂ ಡೌಟ್ ಆಗಿದೆ. ಹಾಗಾಗಿ ಸಂಬಂಧಪಟ್ಟಂತೆ DT ಅವರು ಏನಿದ್ದಾರೆ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಚೆಕಿಂಗ್ ಇನ್ಸ್ಪೆಕ್ಟ್ರ್ ಕೆಲಸಗಳಾರ ಹೋಗಲಿ ಮಾಡ್ತಾಯಿದ್ದಾರೆ. ನಿಮ್ಮ ಚೆಕಿಂಗ್ ಇನ್ಸ್ಪೆಕ್ಟ್ರುಗಳು ಎಂಪ್ಲಾಯಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ ಅನ್ನೋದು ಮುಖ್ಯವಾಗಿ ಸಾರ್ವಜನಿಕ ಪ್ರಶ್ನೆ. ಹಾಗಾಗಿ ನಾನು ಇಷ್ಟು ದಿನ ಓಡಾಡಿರೋಂಥ ಬಸ್ಗಳಲ್ಲಿ ಯಾರೂ ಕೂಡ ಚೆಕಿಂಗ್ ಬಂದ್ ಮಾಡಿಲ್ಲ. ಉದಾಹರಣೆಗೆ ಕಂಡಕ್ಟ್ರು ಕೂಡ ಹೆದರಿಕೆ ಇಲ್ಲದೇ ಕೆಲಸ ಮಾಡೋವಂಥದ್ದು ಆಗ್ತದೆ, ನೀವು ಬರಲಿಲ್ಲ ಅಂತಂದರೆ ಕೆಲವೊಂದು ಅವ್ಯವಹಾರಗಳು ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಚೆಕಿಂಗ್ ಇನ್ಸ್ಪೆಕ್ಟ್ರುಗಳು ಯಾರಿದ್ದೀರಾ ಇಡೀ ರಾಜ್ಯದಲ್ಲಿ, ಇಡೀ KSRT ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಬೋದು. ಅಥವಾ ನಿಮ್ಗೇನೇನೋ ಸ್ಟಾಫ್ ಕಮ್ಮಿ ಇತ್ತು ಅಂತಂದರೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಮನವಿ ಮಾಡ್ಬೋದು. ಮತ್ತು ಚೆಕಿಂಗ್ ಇನ್ಸ್ಪೆಕ್ಟ್ರು ರೆಕ್ರೂಟ್ಮೆಂಟ್ಗಳು, ಅಂದರೆ ಯಾರೆಲ್ಲ ಚೆಕಿಂಗ್ ಇನ್ಸ್ಪೆಕ್ಟ್ರುಗಳು ಆಗಬೇಕು ಅನ್ನೋದು ಎಂದಿರುತ್ತೆ, ಓದಿರ್ತಾರೆ, ಅವ್ರನ್ನೂ ಕೂಡ ತಗೊಬೋದು ನೀವು ಆನ್ಲೈನಲ್ಲಿ. ಯಾಕೆಂದರೆ ಈಗಿರೋ ಸರ್ಕಾರ ಮತ್ತು ಯಾವುದೇ ಸರ್ಕಾರ KSRT ಡಿಪಾರ್ಟ್ಮೆಂಟ್ಗಳನ್ನ ಸಿಕ್ಕಾಪಟ್ಟೆ ಅವಹೇಳನಕಾರಿ ಮಾತಾಡುತ್ತೆ ಯಾವುದೇ ಸರ್ಕಾರ ಬಂದ್ರೂ. ಹಾಗಾಗಿ ಚೆಕಿಂಗ್ ಇನ್ಸ್ಪೆಕ್ಟ್ರುಗಳು ಹುದ್ದೆ ಖಾಲಿ ಇದ್ದರೆ ಏನು KSRT ರೆಕ್ರೂಟ್ಮೆಂಟಲ್ಲಿ ಏನಿದೆ ಆನ್ಲೈನ್ ಅರ್ಜಿಗೆ, ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಯಾರಿದ್ದಾರೆ, ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂಗೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಇಡೀ ರಾಜ್ಯದಲ್ಲಿ ಇವತ್ತು ಚೆಕಿಂಗ್ ಎಲ್ಲೂ ಕೂಡ ಬರ್ತಾಯಿಲ್ಲ. ನಾನು ಎಲ್ಲ ಕೂಡ ಸುತ್ತಿದ್ದೀನಿ, KSRT ಬಸ್ ಸ್ಟ್ಯಾಂಡಲ್ಲಿ ಅತಿ ಹೆಚ್ಚು ಓಡಾಡ್ತೀನಿ. ಎಲ್ಲೂ ಕೂಡ ಉದಾಹರಣೆಗೆ ಹುಬ್ಳಿ ಕಡೆನಾದರೂ ಅಷ್ಟೇ, ಎಲ್ಲೂ ಕೂಡ ಚೆಕಿಂಗ್ ಇನ್ಸ್ಪೆಕ್ಟ್ರುಗಳೇ ತುಂಬ ರೇರ್ ಬರೋದು. ಅಂದರೆ 100 ಜನ ಕಂಡಕ್ಟರ್ ಡ್ರೈವರ್ ಇದ್ದರೆ ಚೆಕಿಂಗ್ ಇನ್ಸ್ಪೆಕ್ಟ್ರು 5 ಜನ ಇರ್ಬೋದೇನೋ ಅಷ್ಟೇ. ಹಾಗಾಗಿ ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾಯಿದೆ. ಉದಾಹರಣೆಗೆ ಒಂದು ಬಸ್ ಟಿಕೆಟು ಮಳವಳ್ಳಿಯಿಂದ ಕೊಟ್ಟರೆ ಮೈಸೂರವರೆಗೂ ಕೆಲವೊಂದು ಬಸ್ಗಳಲ್ಲಿ ಕಂಟಿನ್ಯೂಟಿ ಇರುತ್ತೆ, ಚೆಕ್ ಮಾಡಿರಲ್ಲ. ಹಾಗಾಗಿ ಚೆಕಿಂಗ್ ಇನ್ಸ್ಪೆಕ್ಟ್ರು ಕೆಲಸ ಮಾಡ್ತಾವ್ರೆ ಅನ್ನೋದೇ ಡೌಟ್ ಆಗಿದೆ. ಸಂಬಂಧಪಟ್ಟಂಥ ಯಾರು ಅಧಿಕಾರಿಗಳಿದ್ರು ಅವರು ಚೆಕಿಂಗ್ ಇನ್ಸ್ಪೆಕ್ಟ್ರುಗಳನ್ನ ದಯವಿಟ್ಟು KSRT ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸ್ಬೇಕು. ಹಾಗೆಯೇ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು, ಈಗ ಉದಾಹರಣೆಗೆ ವಿಜಯಕುಮಾರ್ ಅವರು ಮೈಸೂರು ಡಿಸ್ಟಿಕ್ಕು ಮತ್ತು ಮಂಡ್ಯ ಡಿಸ್ಟಿಕ್ಕು DTO ಅವರು ಕೂಡ ಇದನ್ನು ವ್ಯವಸ್ಥೆ ಮಾಡಬೇಕು. ಎಷ್ಟೋ ಕಡೆ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಕೇಳಿ, ಮಂಡ್ಯ ಟು ಮೈಸೂರು, ಬನ್ನೂರು ಟು ಮಂಡ್ಯ ಹೋಗ್ಬೇಕಾದ್ರೆ ಮಧ್ಯಾಹ್ನ 12:30 ಬಸ್ಸಲ್ಲಿ ಟಿಕೆಟೇ ಕೊಡಲ್ವಂತೆ. ಒಂದಷ್ಟು ಜನ ನನಗೆ ಹೇಳಿದ್ದಾರೆ. ಅದು ಕೂಡ ನಿಮಗೆ ಈ ವಿಚಾರ ಮುಟ್ಟಿಸ್ತಾ ಇದ್ದೀನಿ. ಸಾರ್ವಜನಿಕರು ಅಷ್ಟೇ
ಎಲ್ಲಿ ಟಿಕೆಟ್ ಕೊಡಲ್ಲ ಅದನ್ನು ಸಂಬಂಧಪಟ್ಟಂಥ ಆನ್ಲೈನಲ್ಲಿ ಸಿಗುತ್ತೆ. ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತಾರೆ, ಅದು ಇದು ಆನ್ಲೈನಲ್ಲಿ ಇರುತ್ತೆ. ಆನ್ಲೈನವ್ರಿಗೆ ತಕ್ಷಣ ಫೋನ್ ಮಾಡಿ ಅಥವಾ ಒಂದು ಫೋಟೋ ಹೊಡೆದು ಕಳಿಸಿದ್ರೆ ಆ ಸಂಬಂಧಪಟ್ಟಂಥ ಬಸ್ಸು ನಂಬರ್ಗೆ ಒಂದಷ್ಟು ಕಳ್ಳರುಗಳು ಸಿಗ್ತಾರೆ, ಯಾರೆಲ್ಲ ಮಾಡ್ತಿದ್ದಾರೆ ಆ ಥರ ಕೆಲಸಗಳು. ಮುಖ್ಯವಾಗಿ ಮಂಡ್ಯ ಮತ್ತು ಬನ್ನೂರಿಗೆ ಹೋಗುವಂಥ ಬಸ್ನಲ್ಲಿ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಟಿಕೆಟ್ ಇಶ್ಯೂ ಆಗೋಲ್ಲ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ಈ ಸಂಬಂಧಪಟ್ಟಂಥವ್ರು ಹಾಗೆಯೇ ಮಳವಳ್ಳಿ ಮತ್ತು ಮೈಸೂರು ಬಸ್ ರೂಟು ತುಂಬಾ ಪ್ರಾಬ್ಲಮ್ಗಳಿದೆ ಬಸ್ ಒಳಗಡೆ. ಬರೀ ಟಿಕೆಟ್ ಒಂದೇ ವಿಷಯ ಅಂತಲ್ಲ, ಸ್ನೇಹಿತರಾಗ ಕಳ್ಳತನಗಳಾಗ್ಬೋದು, ಬೇರೆ ಬೇರೆ ಥರ ವಿಚಾರಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಸಂಬಂಧಪಟ್ಟಂಥ ಯಾರೆಲ್ಲ ಡಿ ಟಿ ಒಗಳಿದ್ದಾರೆ, ಸಂಬಂಧಪಟ್ಟ ಮಂಡ್ಯ ಮತ್ತು ಮೈಸೂರು ಡಿ ಟಿ ಒಗಳು ಚೆಕಿಂಗ್ ಇನ್ಸ್ಪೆಕ್ಟರ್ಗಳನ್ನ ದಯವಿಟ್ಟು ಕರೆಕ್ಟಾಗಿ ಹಾಕ್ಬೇಕು ನೀವು. ಓಕೆ, ಥ್ಯಾಂಕ್ ಯು. ನಾನು ನಾಗರಾಜ್ ಅಂತ ಮಾತಾಡ್ತಾ ಇರೋದು, ಮೈಸೂರು ಜಿಲ್ಲಾ ವರದಿಗಾರ. ನಮಸ್ಕಾರ.